ಜನಾಂಗದವರಲ್ಲೂ ಕೂಡ ಭಿನ್ನಾಭಿಪ್ರಾಯ ಇತ್ತು. ಕೆಲವರಿಗೆ ನಮ್ಮದು ಯಾವ ರೀತಿ ಗಣತಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನಾಂಗ ಕೈ ಬಿಟ್ಟವ್ರೆ, ಎಲ್ಲರನ್ನೂ ಹೋಗಿ ಮೀಟ್ ಮಾಡಿಲ್ಲ ಅನ್ನೋ ಅಭಿಪ್ರಾಯ ಇತ್ತು. ಈಗ ಒಳ ಮೀಸಲಾತಿ ಬಗ್ಗೆ ಈಗ ಮೊನ್ನೆ SC ಅವರ ಗಣತಿ ಆಯಿತು. ಅವರು ಪ್ರತಿ ಗ್ರಾಮಕ್ಕೂ ಕೂಡ ಒಂದು ಸಂಘದವರು, ದಲಿತ ಸಂಘದವರು ಪ್ರತಿ ಗ್ರಾಮಕ್ಕೂ ಹೋಗಿ ನೀವು ಮಾದಿಗ ಅಂತಲೇ ಬರೆಸಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಅವ್ರದ್ದು ಏನಿದೆಯೋ ಅದನ್ನೇ ಬರೆಸಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿದರು. ಇದು ಜನರಲ್ಲಿ ಒಳ್ಳೆಯ ಅವೇರ್ನೆಸ್ ಮೂಡಿತು. ಜನರು ಕೂಡ ಅದಕ್ಕೆ ಸ್ಪಂದಿಸಿ ಅವರವರ ಕಮ್ಯುನಿಟಿ ಏನೇನು ಒಳಪಂಗಡಗಳಿಗೋ ಅವೆಲ್ಲವನ್ನು ಬರೆಸ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಇದು ಒಂದು ರೀತಿ ಎಲ್ಲರೂ ಕೂಡ ಈಗ ಜಾಗೃತರಾಗಿ ತಮ್ಮ ಜಾತಿ ಹೇಳ್ಕೊಳಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಸರ್ಕಾರ ಅದನ್ನು ಒಳ್ಳೆ ಡಿಸಿಷನ್ ತಗೊಂಡಿದೆ ಅಂತ ನಾನು ಭಾವಿಸ್ತೀನಿ. ಇದು ಆಗಬಾರ್ದಾಯಿತು, ಇದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅತ್ಯಂತ ಘೋರ ದುರಂತ ಇದು. ಆಗಬಾರ್ದಾಯಿತು. ಜನಾಂಗದವರಲ್ಲೂ ಕೂಡ ಭಿನ್ನಾಭಿಪ್ರಾಯ ಇತ್ತು. ಕೆಲವರಿಗೆ ನಮ್ಮದು ಯಾವ ರೀತಿ ಗಣತಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನಾಂಗ ಕೈ ಬಿಟ್ಟವ್ರೆ, ಎಲ್ಲರನ್ನೂ ಹೋಗಿ ಮೀಟ್ ಮಾಡಿಲ್ಲ ಅನ್ನೋ ಅಭಿಪ್ರಾಯ ಇತ್ತು. ಈಗ ಒಳ ಮೀಸಲಾತಿ ಬಗ್ಗೆ ಈಗ ಮೊನ್ನೆ SC ಅವರ ಗಣತಿ ಆಯಿತು. ಅವರು ಪ್ರತಿ ಗ್ರಾಮಕ್ಕೂ ಕೂಡ ಒಂದು ಸಂಘದವರು, ದಲಿತ ಸಂಘದವರು ಪ್ರತಿ ಗ್ರಾಮಕ್ಕೂ ಹೋಗಿ ನೀವು ಮಾದಿಗ ಅಂತಲೇ ಬರೆಸಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಅವ್ರದ್ದು ಏನಿದೆಯೋ ಅದನ್ನೇ ಬರೆಸಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿದರು. ಇದು ಜನರಲ್ಲಿ ಒಳ್ಳೆಯ ಅವೇರ್ನೆಸ್ ಮೂಡಿತು. ಜನರು ಕೂಡ ಅದಕ್ಕೆ ಸ್ಪಂದಿಸಿ ಅವರವರ ಕಮ್ಯುನಿಟಿ ಏನೇನು ಒಳಪಂಗಡಗಳಿಗೋ ಅವೆಲ್ಲವನ್ನು ಬರೆಸ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಇದು ಒಂದು ರೀತಿ ಎಲ್ಲರೂ ಕೂಡ ಈಗ ಜಾಗೃತರಾಗಿ ತಮ್ಮ ಜಾತಿ ಹೇಳ್ಕೊಳಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಸರ್ಕಾರ ಅದನ್ನು ಒಳ್ಳೆ ಡಿಸಿಷನ್ ತಗೊಂಡಿದೆ ಅಂತ ನಾನು ಭಾವಿಸ್ತೀನಿ. ಇದು ಆಗಬಾರ್ದಾಯಿತು, ಇದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅತ್ಯಂತ ಘೋರ ದುರಂತ ಇದು. ಆಗಬಾರ್ದಾಯಿತು.